ಹಾಯ್ ಎವ್ರಿವನ್, ನಾನು ನಿಮ್ಮ ಅಶ್ವಿನಿ ಜೈನ್. ವೆಲ್ಕಮ್ ಟು ಮೈ ಚಾನಲ್ ಕನಸುಗಳ ಅಕ್ಷರಧಾರೆ. ಇದು ಕತೆ ಹೇಳುವ ಕನಸು. ಈಗ ಕತೆಯ ಮುಂದುವರೆದ ಭಾಗವನ್ನು ನೋಡೋಣ. ಅದಕ್ಕೂ ಮುಂಚೆ ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ. ಸೊ ಬನ್ನಿ ಫ್ರೆಂಡ್ಸ್, ಈ ಜೀವ ನಿನಗಾಗಿ ಕತೆಯ 21ನೇ ಅಧ್ಯಾಯವನ್ನು ಕೇಳಿ ನೀವೆಲ್ಲ ಇಷ್ಟಪಟ್ಟಿದ್ದೀರಿ ಎಂದು ಭಾವಿಸುತ್ತೇನೆ. ಈಗ ಕತೆಯ 22ನೇ ಅಧ್ಯಾಯವನ್ನು ಶುರು ಮಾಡೋಣ. ದುಗುಡ ಹೊತ್ತ 2 ಜೋಡಿ ಜೀವಗಳು ಅನ್ಯಮನಸ್ಸಿನಿಂದ ಒಟ್ಟಿಗೆ ಅಮೃತ ಹಾಸ್ಪಿಟಲ್ ತಲುಪಿದವು. ಡಾಕ್ಟರ್ ಮೆಹ್ತಾ ಹಾಗೂ ಎಲ್ಲ ಸ್ಟಾಫ್ಗಳು ಹೂಗುಚ್ಛ ಕೊಟ್ಟು ಇಬ್ಬರಿಗೂ ಶುಭ ಹಾರೈಸಿದರು. ಅವರೇನು ಹಾಸ್ಪಿಟಲ್ಗೆ ಬರುತ್ತಿರುವುದು ಇದೇ ಮೊದಲಲ್ಲ, ಆದರೂ ಅವರ ನಿಶ್ಚಿತಾರ್ಥದ ನಂತರ ಬರುತ್ತಿರುವುದು ಇದೇ ಮೊದಲು. ಹಾಗಾಗಿ ಎಲ್ಲರೂ ಅವರಿಗೆ ಶುಭಾಶಯ ಕೋರುತ್ತಿದ್ದರು. ಎಲ್ಲರಿಂದಲೂ ಹೂಗುಚ್ಛ ಪಡೆದು ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ಮುನ್ನಡೆದರು. ಎಲ್ಲರೊಂದಿಗೂ ನಗುವಿನ ಮುಖವಾಡ ಹೊತ್ತು ಮಾತನಾಡಿ ಎಲ್ಲರಿಂದ ಬೇರ್ಪಟ್ಟು ಮೀಟಿಂಗ್ ಹಾಲ್ನತ್ತ ಹೊರಟರು. ಸಾಂತ್ವನ್ ಮೊದಲೇ ಯೋಚಿಸಿದಂತೆ ಕೃತಿಗೆ ತನಗೆ ಮೆಹ್ತಾ ಒಟ್ಟಿಗೆ ಸ್ವಲ್ಪ ಕೆಲಸ ಇದೆ, ನೀನು ಮೀಟಿಂಗ್ ಹಾಲಲ್ಲಿ ಇರು, ನಾವು ಬಂದು ನಿಮ್ಮನ್ನು ಜಾಯಿನ್ ಆಗ್ತೀವಿ ಎಂದು ತಿಳಿಸಿ ಅವಳನ್ನು ಕಳಿಸಿಕೊಟ್ಟನು. ಸಾಂತ್ವನ್ ಮಾತಿಗೆ ಕೃತಿ ಏನೊಂದು ಪ್ರತಿ ಮಾತಾಡದೆ ಸರಿ ಎಂದು ತಲೆ ಆಡಿಸಿ ಕೀಲಿ ಕೊಟ್ಟ ಬೊಂಬೆಯಂತೆ ಮೀಟಿಂಗ್ ರೂಮ್ ಹೊಕ್ಕಳು. ಅವಳ ಮೌನ ಅವನ ಹೃದಯಕ್ಕೆ 1000 ಶೂಲದಿಂದ ಚುಚ್ಚಿದಷ್ಟು ನೋವು ಮಾಡಿತ್ತು. ಆದರೆ ಅವಳ ಈ ಕ್ಷಣಿಕ ನೋವಿಗಿಂತ ಶಾಶ್ವತ ನೋವೇ ಹೆಚ್ಚಾಯಿತವನಿಗೆ. ಅದಕ್ಕೆ ತನ್ನ ಹೃದಯಕ್ಕೆ, ಭಾವನೆಗೆ, ಅವಳ ಮೇಲಿನ ಕಾಳಜಿಗೆ ತಾತ್ಕಾಲಿಕ ಪರದೆ ಎಳೆದಿದ್ದ. ಡಾಕ್ಟರ್ ಮೆಹ್ತಾಗೆ ಸಾಂತ್ವನ್ನ ನಡೆ ವಿಚಿತ್ರ ಎನಿಸಿದರೂ ಅವನಿಗೆ ಕೃತಿಯೆಡೆಗಿನ ಪ್ರೀತಿ ಕಾಳಜಿಯ ಅರಿತವರಾದ್ದರಿಂದ ಅವನು ಹೇಳಿದಂತೆ ಎಲ್ಲ ವ್ಯವಸ್ಥೆ ಮಾಡಿದ್ದರು. ಮೆಹ್ತಾ ಕೂಡ ಕೃತಿಯ ಬಗ್ಗೆ ಅತಿಯಾದ ಮಮಕಾರ ಹೊಂದಿದ್ದವರೇ ಆಗಿದ್ದರು. ಕೃತಿ ಬೆಂಗಳೂರಿಗೆ ಬಂದಾಗಿನಿಂದ ಅವಳ ಆತ್ಮೀಯತೆಯಿಂದ ದೂರದಲ್ಲಿದ್ದ ಮಗಳ ಸಾಮೀಪ್ಯದ ಸವಿಯನ್ನು ಕೃತಿಯಲ್ಲಿ ಕಂಡಿದ್ದರು ಮೆಹ್ತಾ. ಹಾಗಾಗಿ ಕೃತಿ ಎಂದರೆ ಅದೇನೋ ವಿಶೇಷತೆ ಮೆಹ್ತಾಗೆ. ನೆನ್ನೆಯ ಕೃತಿಯ ಪರಿಸ್ಥಿತಿಯನ್ನು ಒಮ್ಮೆ ನೆನೆದವರ ಕಣ್ಣು ತುಂಬಿತ್ತು. ಮಗಳಷ್ಟೇ ವಾತ್ಸಲ್ಯ ಅವಳ ಮೇಲೆ. ಅವಳ ನೋವಿಗೆ ಶಾಶ್ವತ ಪರಿಹಾರದ ಪ್ರಯತ್ನದಲ್ಲಿರುವ ಸಾಂತ್ವನ್ಗೆ ತಮ್ಮ ಸಂಪೂರ್ಣ ನೆರವು ಕೊಡಲು ಅವರು ಸಿದ್ಧರಿದ್ದರು. ಹಾಗಾಗಿಯೇ ಸಾಂತ್ವನ್ ಹೇಳಿದಂತೆಯೇ ಎಲ್ಲ ವ್ಯವಸ್ಥೆ ಮಾಡಿದ್ದರು. ಮೀಟಿಂಗ್ ಹಾಲ್ನಲ್ಲಿ ಕುಳಿತು ಯಾವುದೋ ಫೈಲ್ ನೋಡುತ್ತಿದ್ದವಳಿಗೆ ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಮೇ ಐ ಕಮ್ ಇನ್ ಎಂಬ ದನಿ ಕೇಳಿತು. ಅದು ಅವಳಿಗೆ ತೀರಾ ಹತ್ತಿರದವರ ಚಿರಪರಿಚಿತ ಧ್ವನಿ ಎನಿಸಿತು. ಕೃತಿಗೆ ಯಾರಿರಬಹುದು ಎಂದು ಕುತೂಹಲದಿಂದ ತಲೆ ಎತ್ತಿ ನೋಡಿದಳು. ಒಂದು ಕ್ಷಣ ಬೆಂಕಿಯ ಮೇಲೆ ಕುಳಿತವಳಂತೆ ಚಡಪಡಿಸಿ ಎದ್ದು ಗರಬಡಿದವಳಂತೆ ಮಾತು ಮರೆತು ನಿಂತು ಬಿಟ್ಟಳು. ಅವಳನ್ನು ಅಲ್ಲಿ ನಿರೀಕ್ಷಿಸದ ಅವನದೂ ಅದೇ ಪರಿಸ್ಥಿತಿ. ಎಷ್ಟೋ ವರ್ಷಗಳ ನಂತರ ತನ್ನವರನ್ನು ಕಂಡ ಸಂಭ್ರಮ ಅವನಲ್ಲಿ. ಅನಾಥವಾದ ತನ್ನ ಬದುಕಿಗೆ ತನ್ನವರ ಆಗಮನದ ನಿರೀಕ್ಷೆ ಇರದವನಿಗೆ ಬದುಕಿನಲ್ಲಿ ಕಳೆದುಕೊಂಡ ಹಾಗೂ ಇನ್ನೆಂದೂ ನೋಡಲು ಸಾಧ್ಯವೇ ಇಲ್ಲ ಎಂದು ತಿಳಿದಿದ್ದ, ಒಂದು ಕಾಲದಲ್ಲಿ ತನ್ನ ಜೀವವೇ ಆಗಿದ್ದ ಜೀವ ಇಂದು ತನ್ನೆದುರಲ್ಲಿ ಜೀವಂತ ಬೊಂಬೆಯಂತೆ ಮೌನವಾಗಿ ನಿಂತಿದೆ. ಆ ಕ್ಷಣಕ್ಕೆ ಅವನಿಗೆ ಕಳೆದು ಹೋದ ಯಾವ ಘಟನೆಗಳೂ ಬೇಡವಾಗಿದ್ದವು. ಅವಳನ್ನು ನೋಡಿದ ಸಂಭ್ರಮ ಒಂದೇ ಸಾಕಿತ್ತು ಅವನಿಗೆ. ಅವನ ಸಂಭ್ರಮಕ್ಕೆ ಮಿತಿ ಇರಲಿಲ್ಲ. ಭಾವನೆಗಳನ್ನು ಪದಗಳಲ್ಲಿ ವ್ಯಕ್ತಪಡಿಸುವುದು ಅತಿ ಪ್ರಯಾಸದ ಕೆಲಸ ಎಂಬುದು ಅಕ್ಷರಶಃ ಸತ್ಯವಾದ ಮಾತು ಎಂಬುದು ಅವನ ಅರಿವಿಗೆ ಈ ಕ್ಷಣಕ್ಕೆ ಬಂದಿತ್ತು. ಕಳೆದು ಹೋದ ಗತ ಕಣ್ಣೆದುರಿಗೆ ಜೀವಂತವಾಗಿ ನಿಂತಿದೆ. ಇಡೀ ಹಾಲ್ ನೀರವ ಮೌನ ತಾಳಿದೆ. ಇಬ್ಬರಲ್ಲೂ ಮಾತಿಲ್ಲ. ಅವನಲ್ಲಿ ಅವಳಿಗೆ ಕೇಳಲು ಸಾಕಷ್ಟು ಪ್ರಶ್ನೆಗಳಿದ್ದರೂ ಇಂದು ನಾಲಿಗೆ ಅದಕ್ಕೆ ಸಹಕರಿಸುತ್ತಿಲ್ಲ. ಇನ್ನೆಂದೂ ನೋಡಲು ಸಾಧ್ಯವೇ ಇಲ್ಲ ಎಂದು ಮರೆಯುವ ವ್ಯರ್ಥ ಪ್ರಯತ್ನಕ್ಕೆ ಅವಳು ತೆಗೆದುಕೊಂಡಿದ್ದು ಬರೋಬ್ಬರಿ 8ರಿಂದ 10 ವರ್ಷಗಳು. ಇಂದು ಮರೆತಂತೆ ಮರೆತು ಹೊಸ ಬದುಕಿಗೆ ಬುನಾದಿ ಹಾಕಿದ ಸಂದರ್ಭ, ಹಳೆ ನೆನಪೊಂದು
ಸುನಾಮಿಯಂತೆ ಬಂದಪ್ಪಳಿಸಿ ಎಲ್ಲವನ್ನು ಕೊಚ್ಚಿ ಹೋಗುವ ಹುನ್ನಾರ ಮಾಡಿದೆ. ಇಬ್ಬರಿಗೂ ವಾಸ್ತವಕ್ಕೆ ಬರಲು ಕ್ಷಣಗಳೇ ಬೇಕಾಯಿತು. ಮೊದಲು ಎಚ್ಚೆತ್ತವನು ಬೊಂಬೆ ಎಂದು ಕರೆದನು. ಅವನಿಂದಲೇ ಹೊರಹೊಮ್ಮಿತ್ತು ಮೊದಲ ಸ್ವರ. ಆ ಪದ ಕೇಳುತ್ತಲೇ ಮೈ ಮೇಲೆ ಚೇಳು ಕುಟುಕಿದಂತೆ ಆಯಿತು ಅವಳಿಗೆ. ಸಾವರಿಸಿಕೊಂಡು, ಕ್ಷಮಿಸಿ, ಯಾರು ನೀವು? ನೀವ್ಯಾರಂತ ನಂಗೆ ಗೊತ್ತಿಲ್ಲ. ಅಲ್ಲದೆ ಇಲ್ಲಿ ಯಾವ ಬೊಂಬೆಯೂ ಇಲ್ಲ, ರಂಬೆಯೂ ಇಲ್ಲ ಎಂದು ಕಟುವಾಗಿ ನುಡಿದಳು. ಅವನೆಡೆಗೆ ಅವಳದ್ದು ನಿಷ್ಠುರ ನುಡಿಯೇ. ಅವಳ ಮಾತು ಕೇಳಿ ಜೀವ ಬಾಯಿಗೆ ಬಂದಂತೆ ಆಗಿತ್ತು ಅವನಿಗೆ. ಅದೆಷ್ಟೇ ದಶಕಗಳಲ್ಲ, ಶತಕಗಳು ಕಳೆದರೂ ಅವನ ಬೊಂಬೆಯನ್ನು ಮರೆಯಲು ಅವನಿಂದ ಸಾಧ್ಯವೇ? ಅಮ್ಮು ಬೊಂಬೆ, ನಾನ್ಯಾರಂತ ಗೊತ್ತಾಗ್ತಾ ಇಲ್ವಾ? ನಾನು ಸೃಜಯ್, ನಿನ್ನ ಜೈ. ನೀನನ್ನು ಮರ್ತಿದೀಯಾ? ಇದು ಸಾಧ್ಯನೇ ಇಲ್ಲ. ನನ್ನ ಬೊಂಬೆ ನನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಎಂದು ಆವೇಶ ಉತ್ಸಾಹದಲ್ಲಿ ಹೇಳಿದ. ಅವನದ್ದು ಉದ್ವೇಗದ ಮಾತುಗಳು. ಅವಳನ್ನು ನೋಡಿದ ಅವನ ಕಣ್ಣುಗಳಿದ್ದ ಹೊಳಪೇ ಹೇಳುತ್ತಿತ್ತು ಅವಳೆಡೆಗಿನ ಅವನ ಮಧುರ ಭಾವವನ್ನು. ಅವನ ಕಣ್ಣೋಟ ಅರಿಯುವುದು ಅವಳಿಗೇನು ಹೊಸತಲ್ಲ. ಅದೆಷ್ಟು ಬಾರಿ ಅವನೊಂದಿಗೆ ಕಣ್ಣುಗಳಲ್ಲೇ ಸಂಭಾಷಿಸಿದ್ದಿಲ್ಲ ಅವಳು. ಅವನ ಕಣ್ಣಲ್ಲಿ ಕಂಡ ಹೊಳಪಿನ ಅರ್ಥ ಅರಿತವಳ ಮನ ಗೊಂದಲದ ಗೂಡಾಯಿತು. ಸಾವರಿಸಿಕೊಂಡವಳು, ನೋಡಿ ಮಿಸ್ಟರ್, ನಾನು ಸ್ವೀಕೃತಿ ಮಹಾಜನ್. ನಿಮಗೆಲ್ಲೋ ಕನ್ಫ್ಯೂಸ್ ಆಗಿರಬೇಕು. ಇಲ್ಲಿ ಬೊಂಬೆ ಅನ್ನೋರು ಯಾರೂ ಇಲ್ಲ. ಅಲ್ಲದೆ ನನಗೆ ಯಾವ ಜೈ ಸಹ ಗೊತ್ತಿಲ್ಲ. ನಾನು ನಿಮ್ಮನ್ನು ನೋಡ್ತಿರೋದು ಹಿಂದೆ. ನೀವು ಯಾರು ಅಂತ ಸಹ ನನಗೆ ತಿಳಿದಿಲ್ಲ. ಅವಳದ್ದು ಕಠಿಣ ನಿರ್ಧಾರಿತ ಉತ್ತರವಾದರೂ ಅವಳ ಧ್ವನಿ ನಡುಗುತ್ತಿತ್ತು, ಗಂಟಲು ಬಿಗಿದಿತ್ತು. ಮುಂದೆ ಮಾತು ಬಾರದಾಗಿತ್ತು. ಅಷ್ಟು ಮಾತುಗಳನ್ನೇ ಅತಿ ಪ್ರಯಾಸದಿಂದ ನುಡಿದಿದ್ದಳು ಅವಳು. ಅವಳ ಮಾತು ಕೇಳಿ ಒಂದು ಕ್ಷಣ ಅವನು ಗೊಂದಲಕ್ಕೊಳಗಾದ. ಸ್ವೀಕೃತಿ ಅಂದರೆ ಈ ಹಾಸ್ಪಿಟಲ್ ಚೇರ್ಮನ್, ನಾನು ಭೇಟಿ ಮಾಡಲು ಬಂದ ವ್ಯಕ್ತಿ. ಆದರೆ ಇವಳು ನನ್ನ ಬೊಂಬೆ ಅಲ್ವಾ? ಅದು ಹೇಗೆ ಸಾಧ್ಯ? ನನ್ನ ಕಣ್ಣು ನನಗೆ ಮೋಸ ಮಾಡಿದರೂ ನನ್ನ ಹೃದಯ ಎಂದೂ ನನಗೆ ಮೋಸ ಮಾಡದು. ಇಲ್ಲಿ ಬೇರೆ ಏನೋ ಇದೆ. ಡಾಕ್ಟರ್ ಮೆಹ್ತಾ ಅವರು ಕೂಡ ಸ್ವೀಕೃತಿ ಅನ್ನೋ ಹೆಸರನ್ನೇ ಹೇಳಿದ್ದು. ಸಮ್ಮು ಬೇಬಿ ಕೂಡ ಕಿತಿ ಆಂಟಿ ಅಂತ ಹೇಳ್ತಾ ಇದ್ದಿದ್ದು. ಆದರೆ ಇವರು ನಿಜಕ್ಕೂ ಸ್ವೀಕೃತಿಯವರ? ನನ್ನ ಅಮ್ಮು ಬೊಂಬೆ ಅಲ್ವಾ? ಅವನದ್ದು ಮನದಲ್ಲೇ ತರ್ಕಕ್ಕೆ ನಿಲುಕದ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ವ್ಯರ್ಥ ಹೋರಾಟ. ಅವನ ಗೊಂದಲದ ಮುಖ ಕಂಡು ಅವಳೇ ಸಾವರಿಸಿಕೊಂಡು ಮತ್ತೆ ಮಾತನಾಡಿದಳು. ಯಾರು ಬೇಕಿತ್ತು ಹೇಳಿ ನಿಮಗೆ ಎಂದು ಕೇಳಿದಳು. ಈಗ ಅವಳ ಮಾತಲ್ಲಿ ಗತ್ತು ಗಾಂಭೀರ್ಯ ತುಂಬಿತ್ತು. ಅವಳು ಕೂತ ಕುರ್ಚಿಗೆ ತಕ್ಕ ಗಾಂಭೀರ್ಯ ಅವಳಲ್ಲಿ ಹೊಕ್ಕಿತ್ತು. ಅವಳ ಮಾತಿನಿಂದ ಮತ್ತಷ್ಟು ಗೊಂದಲ ಆದರೂ ಆ ಕ್ಷಣಕ್ಕೆ ಬಂದ ಕೆಲಸ ಮುಗಿಸೋಣ, ಹೇಗೂ ಇಲ್ಲೇ ಇರ್ತೀವಿ, ಮುಂದೆ ನೋಡೋಣ ಎಂದು ಮನದಲ್ಲೇ ಆಲೋಚಿಸಿದ. ತಕ್ಷಣ, ಸಾರಿ, ಕ್ಷಮಿಸಿ ಮ್ಯಾಮ್, ಮೈಸೆಲ್ಫ್ SS ಪಾಟೀಲ್, ಚೈಲ್ಡ್ ಸ್ಪೆಷಲಿಸ್ಟ್. ಡಾಕ್ಟರ್ ಮೆಹ್ತಾ ಅವರು ಬರೋಕೆ ಹೇಳಿದ್ರು, ನಿಮ್ಮ ಜೊತೆ ಮೀಟಿಂಗ್ ಇದೆ ಅಂತ ಎನ್ನುತ್ತಾ ಅವಳೆಡೆಗೆ ದೃಷ್ಟಿ ನೆಟ್ಟ. ಅವಳೆಡೆಗೆ ಅವನದು ಸೂಕ್ಷ್ಮ ದೃಷ್ಟಿ. ಅವಳಿಗೆ ಅವನ ಮಾತು ಕೇಳಿ ಕೋಪ ಉಕ್ಕಿ ಬಂದಿತು. ತನ್ನ ಪರಿಸ್ಥಿತಿ ನೆನೆದು ಒಳಗೊಳಗೆ ಸಂಕಟವಾಗಿತ್ತು. ಆ ಕ್ಷಣಕ್ಕೆ ದೇವರನ್ನು ಶಪಿಸದೆ ಅವಳಿಂದ ಬೇರೇನೂ ಆಗದು. ಯಾರನ್ನು ತನ್ನ ಜೀವನದಲ್ಲಿ ಮತ್ತೆ ನೋಡಲು ಸಾಧ್ಯವೇ ಇಲ್ಲ ಎಂದು ತಿಳಿದಿದ್ದಳೋ, ಯಾವ ವ್ಯಕ್ತಿಯನ್ನು ನೋಡಲೇಬಾರದು ಎಂಬ ಕಠಿಣ ನಿರ್ಧಾರಕ್ಕೆ ಬಂದಿದ್ದಳೋ, ಇಂದು ಆ ವ್ಯಕ್ತಿಯೇ ತನ್ನ ಸಂಸ್ಥೆಯ ಒಂದು ವಿಭಾಗದ ಮುಖ್ಯಸ್ಥ. ಯಾರಿಗೂ ಏನನ್ನೂ ಹೇಳಲಾಗದ ಅಸಹಾಯಕ ಪರಿಸ್ಥಿತಿ ಅವಳದು. ಅಂದು ತನ್ನನ್ನು ತೊರೆದು ಹೋಗುವಾಗ ಅವನ ಕಣ್ಣಲ್ಲಿ ತಾನು ಕಂಡಿದ್ದು ತನ್ನೆಡೆಗಿನ ತಿರಸ್ಕಾರ ನೋಟವನ್ನು. ಆದರೆ ಇಷ್ಟು ವರ್ಷಗಳ ನಂತರ ಅವನ ಕಣ್ಣಲ್ಲಿ ತಾನು ಮತ್ತೆ ನೋಡುತ್ತಿರುವುದು ಅದೇ ಮಮಕಾರದ ಒಲವನ್ನು. ಅವಳಿಗೆ ಏನೊಂದೂ ತಿಳಿಯದು. ಅವಳ ಮನದ ಗೊಂದಲಗಳಿಗೆ ಉತ್ತರ ನಿಲುಕದು. ಉತ್ತರ ಹುಡುಕುವ ಆಸಕ್ತಿಯಾಗಲಿ ಉತ್ಸಾಹವಾಗಲಿ ಇಂದು ಅವಳಲ್ಲಿ ಕಿಂಚಿತ್ತೂ ಉಳಿದಿಲ್ಲ. ಅವಳು ಕಳೆದುಕೊಂಡಿದ್ದು ತನ್ನ ಸರ್ವಸ್ವವನ್ನು, ತನ್ನ ವ್ಯಕ್ತಿತ್ವವನ್ನು, ತನ್ನವರನ್ನು. ಅಂತಹ ಅವನೆದುರಿಗೆ ತಾನು ನಿಸ್ತೇಜ ಹೊಂದುವುದು ಅವಳಿಗೆ ಬೇಕಿರಲಿಲ್ಲ. ಸರಿ, ನಾನು ಮೆಹ್ತಾ ಅವರೊಟ್ಟಿಗೆ ಮಾತನಾಡುತ್ತೇನೆ. ನೀವು ಡಾಕ್ಟರ್ ಮೆಹ್ತಾ ಅವರನ್ನು ಭೇಟಿಯಾಗಿ ಈಗ ಹೊರಡಿ ಎಂದು ಬಾಗಿಲ ಕಡೆ ಕೈ ತೋರಿಸಿ ಕಳಿಸಿದಳು.
ಅವನತ್ತ ಹೋಗುತ್ತಿದ್ದಂತೆ ಕುರ್ಚಿಯ ಮೇಲೆ ಕುಸಿದು ಕುಳಿತು ಮನಸೋ ಇಚ್ಛೆ ತನ್ನ ಬೊಗಸೆಯಲ್ಲಿ ಮುಖ ಮುಚ್ಚಿ ಅಳಲು ಶುರು ಮಾಡಿದಳು. ಇತ್ತ ಮೀಟಿಂಗ್ ರೂಮಿಂದ ಹೊರಬಂದ ಪಾಟೀಲ್ ಮನದಲ್ಲಿ ಎದ್ದಿದ್ದು ಮಾತ್ರ ಲೆಕ್ಕವಿಲ್ಲದಷ್ಟು ಪ್ರಶ್ನೆಗಳು. ಆದರೆ ಅವನ ಯಾವ ಪ್ರಶ್ನೆಗಳಿಗೂ ಅವನಲ್ಲಿ ಉತ್ತರವಿಲ್ಲ. ಉತ್ತರ ಹುಡುಕುವುದು ವ್ಯರ್ಥ ಪ್ರಯತ್ನ ಎಂಬುದು ಅವನಿಗೂ ತಿಳಿದದ್ದೇ. ಯಾಕೆ ಎಂದರೆ ಅವನ ಪ್ರಶ್ನೆಗೆ ಉತ್ತರ ಕೊಡಲು ಅವನ ಬೊಂಬೆಯಿಂದ ಮಾತ್ರ ಸಾಧ್ಯ. ಆದರೆ ಅವಳು ಇವನನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಳು. ಮೇಲಾಗಿ ತನ್ನ ಬಗ್ಗೆ ಏನೊಂದೂ ಗೊತ್ತೇ ಇಲ್ಲ ಎಂದು ಅವಳು ಹೇಳಿದ ಮಾತುಗಳು ಮತ್ತೆ ಮತ್ತೆ ನೆನೆದವನಿಗೆ ಹೃದಯ ಭಾರವಾಗಿತ್ತು. ಕೃತಿಯೇ ತನ್ನ ಅಮ್ಮು ಬೊಂಬೆ ಎಂಬ ಅವನ ಹೃದಯದ ಮಾತಿನ ಅರಿವು ಅವನಿಗೆ ಆಗುವುದೆಂತು? ತನ್ನ ಮನದ ಗೊಂದಲಗಳಿಗೆ ಉತ್ತರ ಹುಡುಕುವ ಅವನ ಪ್ರಯತ್ನ ಫಲಿಸುವುದಾ? ಇಷ್ಟು ಹೊತ್ತು ಗೌಪ್ಯವಾಗಿ ಕುಳಿತು ಮೀಟಿಂಗ್ ರೂಮಲ್ಲಿ ಕೃತಿ ಹಾಗೂ ಪಾಟೀಲ್ ಸಂಭಾಷಣೆ ಆಲಿಸುತ್ತಿದ್ದ ಸಾಂತ್ವನ್ಗೆ ಈಗ ಕೃತಿಯ ನೋವಿಗೆ ಕಾರಣ ಸ್ಪಷ್ಟವಾಗಿ ಅರಿವಾಗಿತ್ತು. ತನ್ನವಳು ಅಳುವುದ ನೋಡಿದವನಿಗೆ ನಿಂತ ನೆಲ ಬಾಯಿ ತೆರೆದು ತನ್ನ ನುಂಗಬಾರದೇ ಎಂಬಷ್ಟು ನೋವಾಯಿತು ಅವನಿಗೆ. ಒಂದೇ ಉಸಿರಿಗೆ ಮೀಟಿಂಗ್ ರೂಮಿನತ್ತ ಓಡಿ ಹೋದನು. ಆದರೆ ಕೃತಿಯ ಯಾವ ಗತಜೀವನದ ಕಿಂಚಿತ್ತೂ ಸುಳಿವಿರದ ಮೆಹತಾಗೆ ಎಲ್ಲವೂ ಅಯೋಮಯವಾಗಿತ್ತು. ಅಲ್ಲದೆ ಪಾಟೀಲ್ ಹಾಗೂ ಕೃತಿಯ ನಡುವಿನ ಸಂಭಾಷಣೆಯನ್ನು ಸಾಂತ್ವನ್ ತಾನೊಬ್ಬನೇ ಆಲಿಸಿದ್ದ. ಹಾಗಾಗಿ ಮೆಹತಾಗೆ ಏನೊಂದೂ ಸರಿಯಾಗಿ ತಿಳಿದಿರಲಿಲ್ಲ. ಪಾಟೀಲ್ಗೂ ಕೃತಿಗೂ ಏನು ಸಂಬಂಧ? ಅವನ ಆಗಮನವನ್ನು ಕೃತಿ ಹೇಗೆ ಸ್ವೀಕಾರ ಮಾಡುತ್ತಾಳೆ? ಕೃತಿ ಆಯ್ಕೆ ಏನು? ಈಗ ಬಂದ ಪಾಟೀಲ್ ಕೃತಿ ಬದುಕಲ್ಲಿ ನೆನಪುಗಳ ಹೊತ್ತು ತರುವ ತಂಗಾಳಿ ಆಗುತ್ತಾನೋ ಅಥವಾ ಎಲ್ಲವನ್ನೂ ಹೊತ್ತೊಯ್ಯುವ ಸುಂಟರಗಾಳಿ ಆಗುತ್ತಾನೋ? ಎಲ್ಲರ ಒಳಿತು ಬಯಸುವ ಸಾಂತ್ವನ್ ಬದುಕಲ್ಲಿ ಪಾಟೀಲ್ ಪ್ರವೇಶ ಮತ್ತೇನು ಅವಾಂತರ ಸೃಷ್ಟಿಸುವುದೋ ಯಾರಿಗೆ ಗೊತ್ತು? ಸಾಂತ್ವನ್ ಕದ್ದಾಲಿಕೆಯ ವಿಷಯ ಕೃತಿಗೆ ತಿಳಿಯುತ್ತಾ? ತಿಳಿದರೆ ಅವಳು ಅದನ್ನು ಹೇಗೆ ಸ್ವೀಕರಿಸಬಹುದು? ಎಂದಿನಂತೆ ಸಂಚಿಕೆ ಮುಂದುವರೆಯುವುದು. ಮುಂದಿನ ಭಾಗಕ್ಕಾಗಿ ಕಾಯ್ತಾ ಇರಿ. ಈ ಅಧ್ಯಾಯ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮೂಲಕ ಪ್ರೋತ್ಸಾಹಿಸಿ. ಅಲ್ಲಿಯವರೆಗೂ ನನ್ನ ಇತರೆ ಕಥೆಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ.